ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಚಿಂತನೆಗಳು, ನಿಮ್ಮ ಯೋಚನೆಗಳು, ನಿಮ್ಮ ಯೋಜನೆಗಳು, ನೀವು ಮಾಡತಕ್ಕಂತಹ ಕೆಲವು ಕೆಲಸಗಳು ಇವೆಲ್ಲವೂ ಕೂಡ ನಿಮಗೂ ಅನುಕೂಲ, ಜೊತೆಗೆ ಯಾರು ನಿಮ್ಮನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅಥವಾ ನಿಮ್ಮ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ ಅವರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅಂತಹ ಸಾರ್ವಜನಿಕವಾದಂತಹ ಅಥವಾ ಬೇರೆಯವರಿಗೆ ಅನುಕೂಲವಾಗ್ತಕ್ಕಂತಹ ಕೆಲಸವನ್ನು ಈ ದಿವಸ ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಅನುಭವಿಗಳ ಮಾತೇನಿದೆ ಅದು ನಿಮ್ಮ ಕೆಲಸಕ್ಕೆ ಸ್ಫೂರ್ತಿಯಾಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಲಾಭದ ದಿವಸ ಇದು ಅಂತ ಹೇಳಬೇಕು. ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳು ಒಂದಷ್ಟು ಸಹಾಯವನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ನಿಮ್ಮ ವ್ಯಾಪಾರ ವ್ಯವಹಾರ ಇತ್ಯಾದಿಗಳಲ್ಲಿ ಒಂದಷ್ಟು ಖರ್ಚನ್ನು ಕೂಡ ನೀವು ನೋಡಬೇಕಾದಂಥದ್ದು. ಅಶ್ವತ್ಥ ವೃಕ್ಷವನ್ನು 12 ಸಲ ಪ್ರದಕ್ಷಿಣೆ ಮಾಡಿ ಯಾವುದೇ ತೊಂದರೆಗಳು, ಸಮಸ್ಯೆಗಳು, ಜಿಜ್ಞಾಸೆಗಳು ಅಥವಾ ಮಾನಸಿಕವಾಗಿ ಅಸಮಾಧಾನ, ಬೇಸರ ಏನೇ ಇದ್ದರೂ ನಿವೃತ್ತಿ ಆಗಲಿ ಅನ್ನುವಂಥದ್ದು. ಆ ಅಶ್ವತ್ಥ ವೃಕ್ಷವನ್ನು, ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಎಂಬುದಾಗಿ 12 ಸಲ ಹೇಳಿಕೊಂಡು 12 ಪ್ರದಕ್ಷಿಣೆಯನ್ನು ಹಾಕಿ ಶುಭವಾಗಿ. ವೃಷಭ ರಾಶಿ. ಆಧ್ಯಾತ್ಮಿಕವಾದಂತಹ ಚಿಂತನೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ, ಧೈರ್ಯವನ್ನು ಹೆಚ್ಚಿಸುತ್ತೆ. ಹಲವಾರು ಜನ ಸಾಧಕರ ಅಥವಾ ವಿಶೇಷವಾಗಿ ಸಮಾಜದಲ್ಲಿ ನಮ್ಮ ಒಂದು ಪರಂಪರೆಯಲ್ಲಿ ಸಮಾಜಕ್ಕೆ ಒಳಿತನ್ನು ಮಾಡಿ ಕಾಲಗರ್ಭದಲ್ಲಿ ಮರೆಯಾಗಿರ್ತಕ್ಕಂಥವರ ವಿಚಾರವನ್ನು ತಿಳಿದಾಗ ನಿಮಗೆ ಧೈರ್ಯ ಹೆಚ್ಚತಕ್ಕಂಥದ್ದಾಗತ್ತೆ. ಸಂಗೀತಾಸಕ್ತರಿಗೆ, ಸಂಗೀತ ಅಭಿಮಾನಿಗಳಿಗೆ, ಸಂಗೀತ ವಿದ್ವಾಂಸರಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ನಿಮ್ಮೆಲ್ಲ ಕೆಲಸಗಳು ಬಹಳ ಸುಲಭವಾಗಿ ಸರಳವಾಗಿ ನಡೀತಕ್ಕಂಥದ್ದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥದ್ದಿದೆ. ಮಕ್ಕಳಿಂದ ನಿಮಗೆ ವಿಶೇಷವಾದಂತಹ ಸಂತೋಷ ಸಿಕ್ಕುವಂಥದ್ದು, ಮಕ್ಕಳ ಸಾಧನೆ, ಅವರಿಂದ ಬರತಕ್ಕಂತಹ ಹೆಸರು ಇದು ನಿಮಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಿರಿಯರ ಮತ್ತು ಸಹೋದರರ ಉತ್ತಮವಾದಂತಹ ಸಲಹೆ ನಿಮಗೆ ತುಂಬ ಅನುಕೂಲವನ್ನು ಮಾಡುತ್ತೆ. ಹಾಗಾಗಿ ದೊಡ್ಡವರ ಮಾತು ನಿಮಗೆ ಮಾರ್ಗದರ್ಶನ ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಆಲೋಚನೆಗಳನ್ನು ಎಲ್ಲರ ಜೊತೆಯಲ್ಲೂ ಹಂಚಿಕೊಳ್ಳಿ. ಅದಕ್ಕೆ ಪೂರಕವಾದಂತಹ ಸಲಹೆಗಳು ಅಥವಾ ಬದಲಾವಣೆಯ ಅವಶ್ಯಕತೆ ಇದ್ದಲ್ಲಿ ಅದಕ್ಕೆ ಮಾರ್ಗದರ್ಶನ ಇವೆಲ್ಲವೂ ಕೂಡ ದೊರೆಯುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ, ಸಣ್ಣ ಪುಟ್ಟ ಮಾತಿಗೆ ಅವಮಾನ ಅಂತಕ್ಕಂಥದ್ದು ಆಗಬಹುದು. ಇದೆಲ್ಲ ಸರ್ವೇ ಸಾಧಾರಣ ಅಂತ ಹೇಳಿ ಭಾವಿಸಿದರೂ ಆ ಕ್ಷಣದಲ್ಲಿ ಒಂದಷ್ಟು ಮಾನಸಿಕವಾದಂತಹ ವ್ಯತ್ಯಯ, ಕೋಪ ಇವೆಲ್ಲವೂ ಕೂಡ ಬರತಕ್ಕಂಥದ್ದು ಸಹಜವಾಗತ್ತೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೆ ಧೈರ್ಯ ಇರಲಿ, ಆತ್ಮವಿಶ್ವಾಸ ಇರಲಿ. ನನ್ನ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತು ಅನ್ನುವಂತಹ ಒಂದು ದೃಢವಾದ ನಿಶ್ಚಲವಾದಂತಹ ನಿರ್ಧಾರ ನಿಮ್ಮದಾಗಿರಲಿ. ಯಾವುದಾದ್ರೂ ವಸ್ತುವನ್ನು, ಪದಾರ್ಥವನ್ನು ಅಥವಾ ವಾಹನವನ್ನು ಖರೀದಿ ಮಾಡುವಾಗ ನಿಮಗೆ ಮೋಸ ಆಗುವ ಸೂಚನೆಗಳಿರುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಆದಷ್ಟು 10 ಬಾರಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನಂತರದಲ್ಲಿ ಖರೀದಿ ಮಾಡ್ತಕ್ಕಂತಹ ನಿರ್ಧಾರಕ್ಕೆ ಮುಂದಾಗಿ ಅನ್ನುವಂಥದ್ದು. ಮಹಿಳೆಯರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಳೆಯ ನೆನಪುಗಳಿಂದ ಕೆಲವರಿಗೆ ತುಂಬ ಬೇಸರವಾಗತಕ್ಕಂತಹ ದಿವಸ ಇದು. ಯಾವುದೋ ಒಂದು ಘಟನೆ ನಡೆದು ಹೋಗಿರುತ್ತೆ, ಅದು ಬೇರೆ ಇನ್ಯಾವುದೋ ಒಂದು ಸಂದರ್ಭವನ್ನು ನೋಡಿದಾಗ, ಬೇರೆ ಇನ್ಯಾವುದಾದರೂ ಸಂದರ್ಭಗಳು ಕಣ್ಣೆದುರುಗಡೆ ಬಂದಾಗ ಜ್ಞಾಪಕವಾಗಬಹುದು. ಅದರಿಂದ ಹಳೆಯ ನೆನಪು ನಿಮಗೆ ಬೇಸರವನ್ನು ತರಬಹುದು ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಲೇಖಕರಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ರಾಜಕೀಯ ಪ್ರಭಾವ, ರಾಜಕಾರಣಿಗಳ ಒತ್ತಡ ಇವತ್ತು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಅಂದರೆ ನಿಮ್ದು ಯಾವುದಾದ್ರೂ ಕೆಲಸಗಳಾಗಬೇಕು ಅಂತಾದರೆ ರಾಜಕಾರಣಿಗಳ ಮಾತಿಂದ ನಿಮ್ಮ ಕೆಲಸಗಳು
ಆಗುವಂಥದ್ದಾಗತ್ತೆ. ಗೌರವ ಆತಿಥ್ಯಗಳು ನಿಮಗೆ ಸಿಕ್ಕುವಂತಹ ದಿವಸ ಇದು. ಧಾರ್ಮಿಕ ಕೆಲಸಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ, ಧರ್ಮ ಕರ್ಮಾಚರಣೆಯ ಬಗ್ಗೆ ಬೇರೆಯವರಿಗೆ ಪ್ರಬೋಧ ಮಾಡಿ, ನೀವು ಸ್ವಯಂ ಆಚರಣೆ ಮಾಡಿ. ಇದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಆದಾಯದ ಮೂಲ ಗಟ್ಟಿಯಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನುಕೂಲ ಇದೆ. ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಗಳು ನಡೀಬಹುದು. ಅದು ನಿಮಗೆ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ, ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಾಗಿ ಫಲವನ್ನು ನೀಡುತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.